ಪಾರ್ಕ್ನಲ್ಲಿ ಇರುವ ಸೆಂಟ್ ಆಂಟೋನಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳು ರಚಿಸಿದ ಪುಸ್ತಕಗಳ ಬಿಡುಗಡೆ ಸಮಾರಂಭವು ಮೇ 23ರ ಶನಿವಾರದಂದು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡದ ಡಿಸಿಪಿಗಳಾದ ರವೀಶ್ ಸಿಆರ್, ಕನ್ನಡ ಬರಹಗಾರ್ತಿ ಮತ್ತು ಲೇಖಕಿಯಾದ ಶಾಲಿನಿ ರುದ್ರಮುನಿ, ವಿಜಯವಾಣಿ ಪತ್ರಿಕೆಯ ಸಂಪಾದಕರಾದ ಪ್ರಕಾಶ್ ಶೇಟ್, ಶಾಲೆಯ ವೈಸ್ ಚೇರ್ಮನ್ರಾದ ಕಿರಣ್ ಕೆ ಮತ್ತು ಸ್ವಪ್ನ ಬುಕ್ ಹೌಸ್ನ ಮುಖ್ಯಸ್ಥರಾದ ರಘು ಎಂವಿ, ಮಕ್ಕಳ ಬರವಣಿಗೆಗೆ ಸಹಾಯಕರಾಗಿ ಕಾರ್ಯ ಮಾಡಿದ ತನ್ಮಯಿ ಕೆ, ಇನ್ನು ಹಲವಾರು ಗಣ್ಯರು ಭಾಗವಹಿಸಿದ್ದರು. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ಮಕ್ಕಳು ಭರತನಾಟ್ಯ ನೃತ್ಯವನ್ನು ಪ್ರದರ್ಶಿಸಿದರು. ಕುಮಾರಿ ಕಶಿಶ್ ನಿರೂಪಣೆಯನ್ನು ಹಾಗೂ ರೂಪಾ ಭಟ್ ಮೇಡಂ ಅವರು ಡಿಸಿಪಿ ಸರ್ ಅವರ ಪರಿಚಯ ಭಾಷಣವನ್ನು ಮಾಡಿದರು. ಪುಸ್ತಕದ ಬಿಡುಗಡೆಯನ್ನು ಪ್ರಕಾಶ್ ಶೇಟ್ ಮತ್ತು ರಘು ಎಂವಿ ಅವರು ಮಾಡಿದರು. ಪುಸ್ತಕಗಳನ್ನು ಬರೆದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ನೀಡಿ ಗೌರವಿಸಲಾಯಿತು. ಇಂದಿನ ಎಐ ಯುಗದಲ್ಲಿಯೂ ಬರವಣಿಗೆಯನ್ನು ಪ್ರೋತ್ಸಾಹಿಸುತ್ತಿರುವ ಶಾಲಾ ಸಿಬ್ಬಂದಿಯವರಿಗೆ ಪೋಷಕರು ಅಭಿನಂದಿಸಿದರು. ಇದೇ ತರಹದ ಹೊಸ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಾಡಿ ಬೇರೆಯವರಿಗೂ ಸ್ಫೂರ್ತಿಯಾಗಿರಿ ಎಂದು ನಮ್ಮ ಚಾನೆಲ್ ವತಿಯಿಂದ ಹಾರೈಸುತ್ತೇವೆ.